ನಾನು ಇದು ಕ್ಲೀನ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಇದು ಯಾವುದೇ ರೀತಿ ಒಂಚೂರು ನೀಟಾಗಿರಲಿಲ್ಲ. ಹಾಗೆ ಯಾವುದು ಹಸುನು ನೀರು ಕುಡೋಕ್ಕೂ ಆಗ್ತಿರ್ಲಿಲ್ಲ. ಪ್ಲಾಸ್ಟಿಕ್ ಎಲ್ಲ ತುಂಬಿಕೊಂಡಿತ್ತು, ತುಂಬಾ ಗಲೀಜು ತುಂಬಿಕೊಂಡಿತ್ತು. ಅದಕ್ಕೆ ನಾನು ಏನಾದರೂ ಮಾಡಿ ಇದನ್ನ ಕ್ಲೀನ್ ಮಾಡೋಣ ಅಂತ ಟ್ರೈ ಮಾಡಿದೆ. ಇದು ಫಸ್ಟ್ ಹೆಂಗಿತ್ತು, ಕ್ಲೀನ್ ಮಾಡಿದ ತಕ್ಷಣ ಹೆಂಗಿದೆ ನೋಡಿ. ಇವಾಗ ನೀರು ಆರಾಮಾಗಿ ಕುಡಿಯುತ್ತೆ ಹಸುಗಳು. ಇದೇ ರೀತಿ ಪ್ರತಿ ವರ್ಷ ಕ್ಲೀನ್ ಮಾಡ್ತಾ ಇದ್ರೆ ಹಸುಗಳು ಆರಾಮಾಗಿ ನೀರು ಕುಡಿಯುತ್ತೆ. ನೀನೆಲ್ಲ ಇವಾಗ ಯಾಕೆ ಮಾಡ್ತಿದ್ಯಾ, ಇಷ್ಟು ದಿನ ಎಲ್ಲೋಗಿದೆ ಅಂತ ಸುಮಾರು ಜನ ಸ್ವಲ್ಪ ಜನ ಕೇಳಿದ್ದಾರೆ. ಬಟ್ ಅದಕ್ಕೆ ನಾನು ಆನ್ಸರ್ ಏನ್ ಕೊಡ್ತೀನಿ ಅಂದ್ರೆ, ನಾನು ವಿಡಿಯೋಸ್ ಅಲ್ಲಿ ಯಾವಾಗಿಂದ ಕಾಣಿಸ್ಕೊಂತಾ ಇದೀನಿ, ನಾನು ಅವಾಗಿಂದಾನೇ ಊರಲ್ಲಿ ಇರೋದು. ಅದಕ್ಕಿಂತ ಮುಂಚೆ ನಾನು ಬೆಂಗಳೂರಲ್ಲಿದ್ದೆ. ಅದೇ ರೀತಿ ಸ್ನೇಹಿತರೆ, ನೀವು ಜೂನ್ ತಿಂಗಳಲ್ಲಿ ನನ್ನ ಜೊತೆ ಗಿಡ ಇಡಬೇಕು ಅನ್ಕೊಂಡ್ರೆ ನನ್ನ ಬಯೋದಲ್ಲಿ ಒಂದು ಲಿಂಕ್ ಇದೆ, ಅದು ಓಪನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಾನು ಜೂನ್ 6ಕ್ಕೆ ಒಂದು ಚಿಕ್ಕದಾಗ ಒಂದು ಫಂಕ್ಷನ್ ಮಾಡ್ತೀನಿ. ಅದಕ್ಕೆ ಬರ್ಬೇಕು ಅನ್ಕೊಂಡ್ರು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಷ್ಟು ಜನ ಬರ್ತಾರೆ ಅಂತ ನನ್ಗೆ ಗೊತ್ತಾಗಕ್ಕೆ. ಆ ಫಂಕ್ಷನ್ಗೆ ನನ್ಗೆ ಹೆಲ್ಪ್ ಮಾಡಕ್ಕೆ ನನಗೆ ಒಂದು ಟೀಮ್ ಜಾಯ್ನ್ ಆಗ್ತಿದೆ, ಪ್ರಕೃತಿ ಆರ್ಮಿ ಫೌಂಡೇಶನ್ ಅಂತ, ಭರತ್ ಅಂತ. ಪರಿಸರಕ್ಕೆ ಇವ್ರ ಕೈಯಿಂದ ಏನಾದರೂ ಸಹಾಯ ಮಾಡಕ್ಕೆ, ಹಂಗೆ ಪರಿಸರದ ಸಂಬಂಧಪಟ್ಟಿರೋ ಕೆಲಸಗಳು ಮಾಡಕ್ಕೆ ಒಂದು NGO ಸ್ಟಾರ್ಟ್ ಮಾಡ್ಬೇಕಂತ ಟ್ರೈ ಮಾಡ್ತಿದ್ದಾರೆ ಬ್ರದರ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ. ರೀಸೆಂಟ್ ಆಗಿ ಪ್ರಕೃತಿ ಆರ್ಮಿ ಫೌಂಡೇಶನ್ ಇಂದ ಒಂದು ಕ್ರೌಡ್ ಫಂಡಿಂಗ್ ಮಾಡ್ತಾ ಇದ್ವಿ ಫಾರ್ ರಿಜಿಸ್ಟ್ರೇಷನ್ ಅಂತ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಹಾಗಾಗಿ ನಾವು ಪ್ರಕೃತಿ ರಿಲೇಟೆಡ್ ಏನೇ ಕೆಲಸ ಇದ್ರೂ ನಾವು ಅದಕ್ಕೆ ಕೈ ಜೋಡಿಸಿ ನಮ್ಮ ಕೈಲಾದ ಹಳ್ಳಿ ಸೇವೆನ ನಾವು ಮಾಡ್ತೀವಿ. ಒಳ್ಳೆ ಕೆಲಸ ಮಾಡಬೇಕು ಅನ್ಕೊಂಡವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಯಾವತ್ತೂ ಸಪೋರ್ಟ್ ಇರುತ್ತೆ. ಎಲ್ಲರೂ ಬನ್ನಿ. ಲೊಕೇಶನ್ ಕೇಳ್ತಿದ್ದೀರಾ, ನಾನು ನಿಧಾನಕ್ಕೆ ಪ್ರತಿಯೊಬ್ಬರಿಗೂ ಲೊಕೇಶನ್ ಕೂಡ ಪ್ರೊವೈಡ್ ಮಾಡ್ತೀನಿ.